ಅದೇ ಅತ್ತೆ, ಮಾವ ಅಖಿಲನೇ ಸೊಸೆ ಆಗೋದು ಅಂತ ಪ್ರಾಮಿಸ್ ಮಾಡಿ ಹೇಳಿದ್ರಲ್ಲ, ಮಾವ ಮಾತು ಕೊಟ್ರೆ ಖಂಡಿತವಾಗ್ಲೂ ನಡೆಯುತ್ತೆ ಅಂತ ಮೋಸ್ಟ್ಲಿ ಎಲ್ಲೋ ಹೊರಟೋಗಿರ್ತಾಳೆ. ಮನೇಲೆಲ್ಲೂ ಕಾಣಿಸ್ತಿಲ್ಲ. ಇಷ್ಟೊತ್ತಿಗೆ ಸತ್ತಿದ್ರು ಆಶ್ಚರ್ಯ ಪಡುವಂಥ ವಿಷಯ ಏನಲ್ಲ. ತಾಯಿ, ಈಗಾಗಲೇ ಟೈಮ್ ಆಗಿದೆ, ಹುಡ್ಗಂಗ್ ಬರಕ್ ಹೇಳಿ. ರಂಗ, ಏನ್ ನಿಂತೆ ಇದೀಯಾ? ಹೋಗ್ ನೋಡು. ಸರಿ ಇಂದು ಅಜ್ಜಿ. ನೀನ್ ನಿಂತ್ಕೊಳ್ಳೋ. ಕೌಸಲ್ಯ, ನೀನ್ ಹೋಗು. ಸರಿ ರೀ. ಅಮ್ಮ ಅಮ್ಮ, ಅಯ್ಯೋ ದೇವಾಂಶ್, ಏನೋ ಇದು? ಕೌಸಲ್ಯ, ರಂಗ, ರಂಗ, ಬೇಗ ಬಾ ಇಲ್ಲಿ. ಹೇಳಿ ಅಮ್ಮವ್ರೆ, ಏನಾಯ್ತು? ದೇವಾಂಶ್, ಏನ? ದೇವಾಂಶ್, ರಂಗ, ಬೇಗ ಹೋಗಿ ಬಾಕ್ಸ್ ತಗೊಂಡ್ ಬಾ. ಯಾಕೋ ಹೀಗ್ ಮಾಡ್ಕೊಂಡೆಕಂತ? ಏನಾಯ್ತು ದೇವಾಂಶ್? ಏನಾಯ್ತು ಅತ್ತೆ? ತಗೊಳ್ಳಿ ಅಮ್ಮವ್ರೆ. ಏನು ಆಗಲ್ಲ, ಸಮಾಧಾನ ಮಾಡ್ಕೋ. ಇದು ಹೇಗಾಯ್ತು ದೇವಾ? ಬಾಗ್ಲಿ ಕೈ ಸಿಕ್ಕಾಕೊಳ್ತತ್ತೆ. ನಾಳೆ ನನ್ನ ಬಾವನ್ ಬೆರಳಿಗೆ ನಿಶ್ಚಿತಾರ್ಥ ದುಂಗುರ ಬಿದ್ರೆ ನೀನ್ ಹೇಳ್ದ ಹಾಗೆ ಬದುಕಿರೋ ಅಷ್ಟು ದಿನಾನು ವೈಶಾಲ್ಯಾಗೆ ಬದುಕ್ತೀನಿ, ವೈಶಾಲ್ಯಾಗೆ ಸಾಯ್ತೀನಿ. ಎಲ್ಲ ಬೇಕು ಅಂತಾನೆ ಮಾಡ್ಕೊಂಡಿರೋದು. ಅವನೇ ಬಾಗ್ಲು ಕೈ ಕೊಟ್ಟು ಬೆರಳಿಗೆ ಏಟ್ ಮಾಡ್ಕೊಂಡಿದ್ದಾನೆ. ಎಲ್ಲ ಅರ್ಥ ಆಗ್ತದೆ. ಆದ್ರೆ ಈ ನಿಶ್ಚಿತಾರ್ಥನ ನೀನ್ ಯಾವುದೇ ಕಾರಣಕ್ಕೂ ನಿಲ್ಸಕ್ಕಾಗಲ್ಲ ದೇವಾಂಶ್. ಖುಷಿಯಾಗಿ ನಿಶ್ಚಿತಾರ್ಥ ಮಾಡೋಣ ಅಂತಂದ್ರೆ ಈಗ್ಲೇ ಹೀಗಾಗ್ಬೇಕಾಗಿತ್ತ? ಅಯ್ಯೋ ದೇವ್ರೇ, ಯಾಕಪ್ಪ ನನ್ನ ಮೊಮ್ಮಗನಿಗೆ ಎಲ್ಲ ವಿಷಯದಲ್ಲೂ ಇಷ್ಟು ಕಷ್ಟ ಕೊಡ್ತಾ ಇದೀಯಾ? ನೀವ್ ಯೋಚನೆ ಮಾಡ್ಬೇಡಿ ಇಂದು ಅಜ್ಜಿ. ನಾವು ಮನ್ಸ್ ಮಾಡಿದ್ರೆ ಈ ಅಡ್ಡೆ ಆತಂಕಗಳೆಲ್ಲ ತೊಲಗಿ ಹೋಗುತ್ತೆ. ಹೇಗಮ್ಮ? ಯಾವ ಬೆರಳಿಗೆ ಉಂಗುರ ಹಾಕ್ಬೇಕೋ ಅದೇ ಬೆರಳಿಗೆ ಗಾಯ ಆಗಿದೆ. ಹೇಗೆ ಉಂಗುರ ಹಾಕೋದೀಗ?
ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅತ್ತೆ. ದೇವ್ರಿಗೆ ನೈವೇದ್ಯ ಇಡೋದು ಅಂದ್ರೆ ಬಲವಂತವಾಗಿ ತಿನ್ಸೋದಲ್ವಲ್ಲ. ಹಾಗೆ ಎಂಗೇಜ್ಮೆಂಟ್ ಅಂದ್ರೆ ಬೆರಳಿಗೆ ಉಂಗುರ ಹಾಕ್ಲೇಬೇಕು ಅಂತೇನಿಲ್ಲ. ಆ ಬೆರಳಿಗೆ ತಾಗ್ಸಿದ್ರು ಆದಂಗೆ. ಗಾಯ ಸರಿ ಹೋದ್ಮೇಲೆ ಉಂಗುರ ಹಾಕೋತಾನೆ. ತುಂಬಾ ಒಳ್ಳೆ ಯೋಚನೆ. ಹಾಗೆ ಯಾಕೆ ಮಾಡಬಾರ್ದು? ಅನ್ಕೊಂಡ ಮುಹೂರ್ತಕ್ಕೆ ನಿಶ್ಚಿತಾರ್ಥ ಮುಗಿದೋಗುತ್ತೆ. ನನಗೂ ಇದೇ ಸರಿ ಅಂತ ಅನ್ನಿಸ್ತಾ ಇದೆ ಊರ್ಮಿಳಾ. ಉಂಗುರ ತಗೊಂಡು ದೇವಾಂಶ್ ಬೆರಳಿಗೆ ಅದನ್ನ ತಾಕ್ಸು. ಆಮೇಲೆ ದೇವಾಂಶ್ ನಿನಗೆ ಉಂಗುರ ಹಾಕ್ತಾನೆ. ಏನ್ ನೋಡ್ತಿದ್ಯಾ? ಹಾಕಮ್ಮ, ಮುಹೂರ್ತ ಮೀರೋದ್ರೆ ಕಷ್ಟ ಆಗ್ಬಿಡತ್ತೆ. ಏನ್ ಯೋಚನೆ ಮಾಡ್ತಾ ಇದೆಯಮ್ಮ? ತೊಡಸು. ಯಾರ್ ಪರವಾಗಿ ಹಾಕ್ಲಿ? ವೈದೇಹಿ ಪರವಾಗಿ ಹಾಕ್ಲಾ? ಹೇಳಿಯತ್ತೆ, ಯಾಕೆ ಸುಮ್ಮನಿದ್ದೀರಾ? Mama,
ನಾನು ನಿಮ್ ವೈದೇಹಿ ಅತ್ತೆ. ಅತ್ತೆ ಮಾವ ಒಂದ್ಸಲ ಅವ್ರನ್ನ ಕರೀರಿ ಪ್ಲೀಸ್. ಏ ಅಂದ್ರೆ ಅಖಿಲ, ಇದ್ರ ಮೇಲೆ ವಿ ಇದೆ ಅಂದ್ರೆ ವೈದೇಹಿ ಅಲ್ವಾ ಆಂಟಿ? ಇದು ಹೇಗ್ ಸಾಧ್ಯ? ಅಖಿಲನ ಹೆಸರಲ್ಲೇ ಮಾಡಿಸಿದ್ವಲ್ಲ ನಾವು. ಅಂತಿರೋದು ವೀಗ್ ಹೇಗ್ ಚೇಂಜ್ ಆಯ್ತು? ನಮ್ಮನ್ನ ಯಾರಿಂದನೂ ದೂರ ಮಾಡೋಕ್ಕಾಗಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ ವೈದೇಹಿ. ಇವಳು ಉಂಗ್ರ ಹಾಕಿದ್ದಿದ್ರೆ ಇಲ್ಲೇ ನನ್ನ ಮನಸ್ಸು ಒಡೆದು ಹೋಗಿರೋದು. ಎಲ್ಲಿ ನೋಡ್ತೀನಿ ಕೊಡಿ ಅತ್ತೆ. ಏ ಅಂತಾನೆ ಇತ್ತು ಅತ್ತೆ, ಇದು ವಿ ಆಗಿ ಹೇಗ್ ಬದಲಾಯ್ತು? ಇದನ್ ಯಾರೋ ಚೇಂಜ್ ಮಾಡಿದ್ದಾರೆ ಅಂತ ಹೇಳಕ್ಕೆ ದೇವ್ರ ಮನೆಯಲ್ಲಿ ನೋಡಿದಾಗ್ಲೂ ಕೂಡ ಏ ಅಂತಾನೆ ಇತ್ತು. ಇದರಲ್ಲಿ ವಿ ಅಂತ ಹೇಗ್ ಬಂತೋ ಗೊತ್ತೇ ಆಗ್ತಾ ಇಲ್ಲ. ಇದು ಹೇಗ್ ಚೇಂಜ್ ಆಗಿರ್ಬೋದು? ಈಗೇನ್ ಮಾಡೋದು ಅತ್ತೆ? ಊರ್ಮಿಳಾ, ನಿನ್ನ ಹತ್ರ ಎಷ್ಟೊಂದು ಐಡಿಯಾಸ್ ಇರುತ್ತಲ್ವಾ, ಯಾವುದೋ ಒಂದು ಐಡಿಯಾ ಕೊಡು. ಏನೇ ಐಡಿಯಾ ಕೊಟ್ಟರು ವೈದೇಹಿ ಅಮ್ಮವ್ರ ಹೆಸರಿರೋ ಉಂಗ್ರನ ಅಖಿಲ್ ಅವ್ರು ಹೇಗಾಗ್ತಾರೆ? ನೋಡಮ್ಮ, ದೇವಾಂಶ್ ಬೆರಳಿಗೆ ಗಾಯ ಆಗೋದು, ಉಂಗ್ರ ಹೀಗೆ ಬದಲಾಗಿರೋದು, ಈ ಅಪಶಕನ ಯಾಕಾಗಿದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ನಾನು ನಿನ್ನ ಕೊಟ್ಟು ಮಾತು ಮಾತ್ರ ಬದಲಾಗಲ್ಲ. ಆದ್ರೆ ಯಾಕೆ ಈ ಅಪಶಕ್ನ ನಡೀತು? ಯಾಕೆ ನಿಶ್ಚಿತಾರ್ಥ ನಿಂತೋಯ್ತು? ಯಾವ್ದಾದ್ರು ಪರಿಹಾರ ಇದ್ರೆ ಹೇಳಿ ಪುರೋಹಿತ್ರೆ. ನಿಶ್ಚಿತಾರ್ಥ ನಿಂತಿಲ್ಲಮ್ಮ. ಯಾವಾಗ ಲಗ್ನ ಪತ್ರಿಕೆ ಮೇಲೆ ಹೆಸರು ಬರೆದು ತಾಂಬೂಲ ಕೊಡೋನು ನಾನೇ ಇಸ್ಕೊಳ್ಳೋನು ನಾನೇ ಅಂತ ದಶರಥ ರಾಮ ಅವ್ರು ಹೇಳಿದ್ರೋ ಆಗ್ಲೇ ನಿಶ್ಚಿತಾರ್ಥ ನಡೆದೋಯ್ತು. ಮಿಕ್ಕಿದ್ದೆಲ್ಲ ನಿಮ್ಮ ಖುಷಿ ನಿಮ್ಮ ಸಂತೋಷಕ್ಕೋಸ್ಕರ ಮಾಡಬೇಕಾಗಿತ್ತು. ಶಾಸ್ತ್ರದ ಪ್ರಕಾರ ನಿಶ್ಚಿತಾರ್ಥ ಯಾವಾಗೂ ಮುಗ್ದೋಯ್ತು.
ಇಷ್ಟೆಲ್ಲ ಆದ್ರೂ ಈ ಅಪಶಕನ ಎಲ್ಲ ಯಾಕಾಯ್ತು ಅಂತ ಮನ್ಸು ಪ್ರಶ್ನೆ ಮಾಡ್ತಿರೋದ್ರಿಂದ ನೀವೊಂದು ಕೆಲಸ ಮಾಡಿ. ನಾಳೆ ಗುಡೀಲಿ ಅರ್ಧನಾರೀಶ್ವರನ ಹೋಮ ಮಾಡಿದ್ರೆ ಆಗೆಲ್ಲ ಒಳ್ಳೇದೇ ಆಗತ್ತೆ. ವೈದೇಹಿ, ವೈದೇಹಿ, ಎಲ್ಗೆ ಹೊರಟೋದೆ ವೈದೇಹಿ? ವೈದೇಹಿ, 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 ಎಲ್ಗೆ ಹೊರಟೋದೆ ವೈದೇಹಿ? ಇಷ್ಟು ದಿನ ನಿನ್ನ ಬಗ್ಗೆ ಗೊತ್ತಾಗದೆ ತಪ್ಪು ಮಾಡಿದೆ. ಈಗ ನೀನೆಂತ ಗೊತ್ತಾದ್ರೂ ಹೇಳ್ದೆ ತಪ್ಪು ಮಾಡ್ತಾ ಇದ್ದೀನಿ. ಆಗ್ಲೇ ನಿನ್ನ ಹತ್ರಕ್ಕೆ ನಾನು ಬಂದ್ಬಿಟ್ಟಿದ್ದಿದ್ರೆ ಇಷ್ಟೊತ್ತಿಗೆ ಈ ಪ್ರಾಬ್ಲಮ್ ಯಾವುದು ಇರ್ತಾ ಇರಲಿಲ್ಲ ಅಲ್ವಾ? ನನಗೆ ಗೊತ್ತು, ನೀನು ನನ್ನಿಂದ ದೂರ ಹೋಗಿಲ್ಲ, ಇಲ್ಲೇ ಎಲ್ಲೋ ನನ್ನ ಹತ್ರದಲ್ಲೇ ಇದೆಯಾ. ಹಾಗಂತ ನಾನು ಏದೇ ಬಡ್ತಾ ಹೇಳ್ತಾ ಇದ್ದೆ. ರಂಗ, ರಂಗ, ಏನ್ ದೇವಾಂಶಣ? ನೀನ್ ವೈದೇಹಿ ನೋಡ್ದ್ಯಾ? ವೈದೇಹಿ ಅಮ್ಮೋರ್ನ? ವೈದೇಹಿ ಅಂತ ಏನೋ ರಾಗ ಎಳಿತಾ ಇದ್ಯಾ? ವೈದೇಹಿನೇ ಕಣ, ನೋಡ್ದ್ಯೋ ಇಲ್ವೋ? ಇಷ್ಟು ಹೊತ್ತು ಮನೇಲೇ ಇದ್ಲು, ಇವಾಗ ಎಲ್ಲಿ ಹೋದ್ಲು ಗೊತ್ತಾಗ್ತಾನೆ ಇಲ್ಲ. ಯಾರ್ ದೇವಾಂಶಣ? ವೈಶಾಲಿ ಅಮ್ಮೋರ? ವೈಶಾಲಿ ಅಲ್ಲ, ವೈಶಾಲಿ ಅಲ್ಲ, ಅವಳು ವೈದೇಹಿ. ವೈಶಾಲಿ ಅಮ್ಮೋರ್ನ ನೋಡಿ ನೀವೇನಾರು ಕನ್ಫ್ಯೂಸ್ ಮಾಡ್ಕೊಂಡ್ರಣ? ನಿಮ್ಗೆ ಹೇಗೋ ಹೇಳೋದು, ನೋಡ್ದ್ಯಾ ಇಲ್ವಾ? ಇಲ್ಲ ದೇವಾಂಶಣ. ಹೊಡು. ಏನಾಯ್ತು ದೇವಾಂಶಣಂಗೆ? ಎಲ್ಲಿಗೆ ಹೊರಟೋದೆ ವೈದೇಹಿ? ಆ ರೀತಿ ನನ್ನ ಬಿಟ್ಟು ಹೋಗೋಳಾಗಿದ್ದಿದ್ರೆ ಯಾವತ್ತೋ ಹೊರಟು ಹೋಗ್ತಾ ಇದ್ದೆ. ಈ ರೀತಿ ಇಲ್ಲಿವರೆಗೂ ಇರ್ತಾ ಇರಲಿಲ್ಲ. ಆ ನಂಬಿಕೆಯಿಂದಾನೆ ನೀನೇ ಅಂತ ಗೊತ್ತಾದ್ರೂ ಸಮಯ ಬಂದಾಗ ಹೇಳೋಣ ಅಂತ ಸುಮ್ಮನಾಗ್ಬಿಟ್ಟೆ. ಆದ್ರೆ ಈಗ ನೀನು ಕಾಣಿಸ್ದೇ ಇರೋದ್ರಿಂದ ನನಗೆ ಭಯ ಆಗ್ತಾ ಇದೆ. ವೈದೇಹಿ, ಎಲ್ಗೆ ಹೋದ್ಲಿವಳು? ನನ್ನ ನಿಶ್ಚಿತಾರ್ಥ ನೋಡೋದಕ್ಕೆ ಇಷ್ಟ ಇಲ್ಲದೆ ಹೊರಗಡೆ ಹೋಗ್ಬಿಟ್ಲಾ? ನೀನಿಲ್ಲೇ ಇದ್ದು ಏನ್ ನಡೀತೆ ಅಂತ ನೋಡ್ಬೇಕಾಗಿತ್ತಲ್ವಾ ವೈದೇಹಿ? ಎಲ್ಲಿಗೆ ಹೋದೆ? ಏನಾಕಿಲ್ಲ, ನಡೆದಿದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ನಡೆದಿದ್ರ ಬಗ್ಗೆ ಯೋಚಿಸ್ದೆ, ಮರ್ತೋಗೋ ಶಿಕ್ ವಿಷಯ ಅಂತೂ ಅಲ್ವಲ್ಲ ಅವ್ಗಳ. ದೇವಾಂಶ್ ಬೇಕಂತಾನೆ ಇವತ್ತು ಉಂಗ್ರ ತೊಡಸ್ಕೋಬಾರ್ದು ಅಂತ ಕೈಗೆ ಏಟ್ ಮಾಡ್ಕೊಂಡ ಅನ್ಸತ್ತೆ. ಅದು ಗೊತ್ತಿರೋ ವಿಷಯನೇ ಅಕಿಲ್ಲ. ಅಷ್ಟು ಜೋರಾಗಿ ಡೋರ್ ಬೀಳ್ಬೇಕು ಅಂದ್ರೆ ಇನ್ನೆಷ್ಟು ಜೋರಾಗಿ ಗಾಳಿ ಬೀಸ್ಬೇಕು? ಫ್ಯಾನ್ ಹಾಕ್ದೆ ಗಾಳಿ ಬರ್ದೇ ಇರೋ 4 ಗೋಡೆ ಮಧ್ಯೆ ಅಷ್ಟು ಗಾಳಿ ಎಲ್ಲಿಂದ ಬರುತ್ತೆ? ಬೇಕು ಅಂತಾನೆ ಕೈ ಇಟ್ಟು ಡೋರ್ ಹಾಕಿ ಏಟ್ ಮಾಡ್ಕೊಂಡಿದ್ದಾನೆ. ಬ್ರದರ್ಗೆ ಅವಳ ಮೇಲೆ ಅಂತ ಪ್ರೀತಿ ಇದೆ ಗೊತ್ತಾ? ಅದೇ ಅಲ್ವಾ ನನ್ನ ಪ್ರಾಬ್ಲಮ್ಮು. ಇಷ್ಟು ದಿನ ಎಷ್ಟೇ ಕಷ್ಟಪಟ್ರು ದೇವಾಂಶ್ ಮನ್ಸನ್ ಮಾತ್ರ ನನಗೆ ಗೆಲ್ಲೋಕ್ಕಾಗ್ಲೇ ಇಲ್ಲ. ಅವನ ಮನ್ಸನ್ ಗೆಲ್ಲೋದು ಹಾಗಿರ್ಲಿ, ನನ್ನ ಕೈಲಿ ಅವನ ಕೈಗೆ ಉಂಗುರ ಕೂಡ ಹಾಕಕ್ಕಾಗ್ಲಿಲ್ಲ. ಏನಾಕಿಲ್ಲ, ಇಷ್ಟು ಓದಿ ಅಷ್ಟು ದೊಡ್ಡ ಲಾಯರ್ ಆಗಿ ಇನ್ನ ಮನಸ್ಸು ಮನಸ್ಸು ಅಂತಿದ್ಯಲ್ಲ. ಇಲ್ಲಿ ವ್ಯಕ್ತಿ ಮುಖ್ಯ, ಆಮೇಲೆ ಮನಸ್ಸು ತಾನಾಗೆ ಬರುತ್ತೆ. ಆದ್ರೂ ನೀನ್ ಲಾಯರ್ ಬುದ್ಧಿ ಉಪಯೋಗಿಸಿ ದೊಡ್ಡಪ್ಪನ ಹತ್ರ ನೀನೇ ಮಾತು ತಗೊಂಡಿದ್ಯಲ್ಲ. ಲಾಯರ್ ಆಗಿರೋದಕ್ಕೆ ಮಾತನ್ನ ನಂಬಕ್ಕಾಗಲ್ಲ ಅಂತ ಹೇಳ್ತಿರೋದು. ಮಾತು ಕೊಟ್ಟಿರೋದು ದೊಡ್ಡಪ್ಪ, ಕೊಟ್ಟು ಮಾತು ತಪ್ಪಲ್ಲ ಅವರು. ಆದ್ರೆ ಅದನ್ನ ಪಾಲಿಸ್ಬೇಕಿರೋದು ದೇವಾಂಶ್ ಅಲ್ವಾ?
ಹೀಗೆ ನಿಂತು ಆ ವೈದೇಹಿ ಬಗ್ಗೆನೇ ಯೋಚಿಸ್ತಿದ್ರೆ ಇವತ್ತು ನಿಶ್ಚಿತಾರ್ಥ ನಡೀಲಿಲ್ವಲ್ಲ ಆತರ. ನಾಳೆ ಏನಾದ್ರೂ ಮದ್ವೆ ನಿಲ್ಸೋದಕ್ಕೆ ಬೇರೆ ಪ್ಲಾನ್ ಮಾಡ್ಬಿಟ್ರೆ